ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನು ಅಂದ್ರೆ ನಿಮ್ಗೆಲ್ರಿಗೂ ಬಿಗ್ ಬಾಸ್ ರಕ್ಷಿತಾ ಗೊತ್ತೇ ಇದೆ. ಅವಳು ಎಷ್ಟೊಂದು ಚೂಟಿ ಹುಡುಗಿ, ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಎಷ್ಟೊಂದು ಸಾಧನೆ ಮಾಡಿದ್ದಾಳೆ ಅಂತ. ಈಗ ಒಂದು ವಿಶೇಷವಾದ ಸುದ್ದಿ ಜೊತೆ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಏನು ಅಂದ್ರೆ ಅವರ ಜೀವನದ ಒಂದು ದೊಡ್ಡ ಕನಸನ್ನು ಮಿಸ್ ಮಾಡ್ಕೊಂಡಿರೋದು. ಹೌದು, ಪಟಾಕಿ ರಕ್ಷಿತಾ ಅವರು ತಮ್ಮ ಮೊದಲ ಹೊಸ ಕಾರನ್ನ ಖರೀದಿ ಮಾಡಿದ್ದಾರೆ. ಕಳೆದ 4-5 ವರ್ಷಗಳಿಂದ ಅವರ ತಮ್ಮ ಮತ್ತೆ ಅಣ್ಣನ ವಾಹನವನ್ನೇ ಬಳಸ್ತಾ ಇದ್ರತ್ತೆ. ಆದ್ರೆ ಲಾಂಗ್ ಜರ್ನಿ ಮಾಡುವಾಗ ಸ್ವಲ್ಪ ತೊಂದರೆ ಆಗ್ತಿದ್ ಕಾರಣ ಈಗ ಸ್ವಂತ ಕಾರು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮಾರುತಿ ಸುಜುಕಿ ಫ್ರಾಂಕ್ಸ್ ಕಾರನ್ನ ಮನೆಗೆ ತಂದಿದ್ದಾರೆ. ಈ ಒಂದು ಖುಷಿಯ ಕ್ಷಣದಲ್ಲಿ ರಕ್ಷಿತಾ ಅವರ ಜೊತೆ ಮತ್ತು ತಾಯಿ ಇಡೀ ಕುಟುಂಬ ಭಾಗಿಯಾಗಿತ್ತು. ವಿಶೇಷ ಅಂದ್ರೆ ರಕ್ಷಿತಾ ಮತ್ತು ಅವರ ತಾಯಿ ಇಬ್ರು ಕೂಡ ಒಂದೇ ತರದ ಪಿಂಕ್ ಕಲರ್ ಡ್ರೆಸ್ ಧರಿಸಿದ್ರು. ಎಲ್ಲರ ಗಮನ ಸೆಳೆಯಿತು. ಶೋರೂಮ್ ನಿಂದ ನೇರವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಮ್ಮ ಹೊಸ ಕಾರಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಅವರು ತುಂಬಾ ಎಮೋಷನಲ್ ಆಗಿ ಮಾತಾಡಿದ್ದಾರೆ. ಇದು ನನ್ನ ಫ್ಯಾಮಿಲಿಯ ಮೊದಲ ಕಾರ್. ನನ್ನ ಅಭಿಮಾನಿಗಳ ಪ್ರೀತಿ ಮತ್ತು ಸಪೋರ್ಟ್ ಇಲ್ಲದೆ ಇದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ತಮ್ಮ ಅಭಿಮಾನಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಹಾಗೆ ಅವರು ತಗೊಂಡಿರೋ ಕಾರಿನ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ 7 ಲ್ಯಾಕ್ ಅಂತ ಹೇಳ್ಬಹುದು. ಅದರಲ್ಲೇ ಟಾಪ್ ಮಾಡೆಲ್ ತಗೊಂಡ್ರೆ 13 ಲಕ್ಷ ಬೀಳತ್ತಂತೆ. ಬೆಂಗಳೂರಿನಲ್ಲಿ ಆನ್ ರೋಡ್ ತೆರಿಗೆ ಮತ್ತೆ ಇನ್ಸೂರೆನ್ಸ್ ಸೇರಿ 9 ಲಕ್ಷ ಆಗ್ಬಹುದು ಸ್ಟಾರ್ಟಿಂಗ್ ಪ್ರೈಸ್. ನೀವು ಆಯ್ಕೆ ಮಾಡೋ ಎಂಜಿನ್ ಫೀಚರ್ಗೆ ಮೇಲೆ ಬೆಲೆ ಬದಲಾಗತ್ತೆ. ಸೊ ರಕ್ಷಿತಾ ಅವ್ರಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಮತ್ತೊಂದು ವಿಡಿಯೋಕ್ಕೋಸ್ಕರ ವೇಟ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.